ರೈತರೇ ಸ್ನೇಹಿತರೆ ನಮಸ್ಕಾರ. ನಾವು ದಿನಾಲು ಬೀದರ್ ಮಾರ್ಕೆಟ್ನ ರೇಟನ್ನು ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ರಾಜ್ಯದ ಪ್ರತಿ ಜಿಲ್ಲೆಗಳ ತೊಗರಿ ಮತ್ತು ಹೆಸರು ಏನು ರೇಟ್ ಆಗ್ತಾಯಿದೆ, ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಆಗ್ತಾಯಿದೆ, ಎಲ್ಲಿ ಜಾಸ್ತಿ ಆಗ್ತಾಯಿದೆ, ಎಲ್ಲಿ ಕಡಿಮೆ ಆಗ್ತಾಯಿದೆ ನೋಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸ್ಕ್ರೀನ್ನಲ್ಲಿ ನೋಡ್ಬೋದು ನೀವು. ಮೊದಲ ಕಾಲಮ್ನಲ್ಲಿ ಮಾರ್ಕೆಟ್ನ ಒಂದು ಹೆಸರು ಇದೆ. ಇನ್ನು ಸೆಕೆಂಡ್ ಕಾಲಮ್ನಲ್ಲಿ ಅವಕ್ಕ ಅಂದರೆ ಚೀಲ, ಕನಿಷ್ಠ ಅಂದರೆ ಆ ಮಾರ್ಕೆಟ್ನಲ್ಲಿ ಎಲ್ಲಕ್ಕಿಂತ ಕಡಿಮೆ ರೇಟ್, ಗರಿಷ್ಠ ಅಂದರೆ ಹೈಯೆಸ್ಟ್, ಮಾದರಿ ಅಂದರೆ ಮೀಡಿಯಮ್. ವೀಕ್ಷಕರೇ, ಕಲಬುರಗಿಯಲ್ಲಿ ನೋಡಿ 300 ಚೀಲ ಬಂದಿದೆ, 8200 ಹೈಯೆಸ್ಟ್ ಆಗಿದೆ. ಇನ್ನು ಬೀದರ್ ನೋಡಬೇಕಾದ್ರೆ 424 ಚೀಲ ಬಂದಿದ್ದು 8061 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ಹನಗುಂದ APMCಯಲ್ಲಿ 8000 ಹೈಯೆಸ್ಟ್ ಆಗಿದೆ. ತಾಳಿಕೋಟ್ನಲ್ಲಿ 7911 ಹೈಯೆಸ್ಟ್ ಆಗಿದೆ. ಲಿಂಗಸೂರಿನಲ್ಲಿ 7900 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಯಾದಗಿರಿನಲ್ಲಿ 7733 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ವಿಜಯಪುರದಲ್ಲಿ ಕೇವಲ 23 ಚೀಲ ಬಂದಿದ್ದು 7695 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ಚಿಂಚೋಳಿ ಮಾರ್ಕೆಟ್ನಲ್ಲಿ 689 ಚೀಲ ಬಂದಿದ್ದು 7600 ತೊಗರಿ ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಕಲಬುರಗಿಯಲ್ಲಿ ಅತಿ ರೇಟ್ ಜಾಸ್ತಿ ಆಗಿದೆ, ಸೆಕೆಂಡ್ ಬೀದರಲ್ಲಿ ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಹೆಸರು ನೋಡೋಣ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೆಸರು ಏನು ರೇಟ್ ಆಗಿದೆ ಅಂತ. ವೀಕ್ಷಕರೇ, ಬೆಂಗಳೂರಿನಲ್ಲಿ 94 ಹೆಸರು ಅವಕ್ಕ ಬಂದಿದ್ದು 12000 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು 10000 ಮೀಡಿಯಮ್ ಆಗಿದೆ ವೀಕ್ಷಕರೇ. ಗದಗ್ನಲ್ಲಿ 9266 ಚೀಲ ಅವಕ್ಕ ತುಂಬ ಅವಕ್ಕ ಬಂದಿದೆ ವೀಕ್ಷಕರೇ. ಇಲ್ಲಿ 10589 ಹೈಯೆಸ್ಟ್ ಆಗಿದೆ. 8277 ಮೀಡಿಯಮ್ ಹೆಸರು ಮಾರ್ತಾ ಇದೆ ವೀಕ್ಷಕರೇ. ಗದಗ್ನಲ್ಲಿ 9266 ಚೀಲ ಬಂದಿದೆ ವೀಕ್ಷಕರೇ. ಬಾಗಲಕೋಟೆಯಲ್ಲಿ 3068 ಚೀಲ ಬಂದಿದ್ದು 10400 ಹೈಯೆಸ್ಟ್ ಹೆಸರಿನ ರೇಟ್ ಆಗಿದೆ. 9445 ಮೀಡಿಯಮ್ ಆಗಿದೆ. ಇನ್ನು ರೋಣದಲ್ಲಿ 1983 ಚೀಲ ಬಂದಿದ್ದು 10000 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಯಾದಗಿರಿನಲ್ಲಿ 9951 ಹೈಯೆಸ್ಟ್ ಆಗಿದೆ. ಇನ್ನು ಯಲಬುರ್ಗದಲ್ಲಿ 9950 ರೂಪಾಯಿ ಹೈಯೆಸ್ಟ್ ಹೆಸರಿನ ರೇಟ್ ಆಗಿದೆ ವೀಕ್ಷಕರೇ. ಇನ್ನು ಹುಬ್ಬಳ್ಳಿಯಲ್ಲಿ 9869 ಹೈಯೆಸ್ಟ್ ಆಗಿದೆ. ಇನ್ನು ಲಕ್ಷ್ಮೇಶ್ವರ APMCಯಲ್ಲಿ ವೀಕ್ಷಕರೇ 9389 ಆಗಿದೆ. ಕುಷ್ಟಗಿ APMCಯಲ್ಲಿ 9200 ಹೈಯೆಸ್ಟ್ ಆಗಿದೆ. ಕಲಬುರಗಿಯಲ್ಲಿ 8800 ಆಗಿದೆ ವೀಕ್ಷಕರೇ. ತೊಗರಿ ಕಲಬುರಗಿ ಮತ್ತು ಬೀದರ್ನಲ್ಲಿ ಜಾಸ್ತಿ ಇದೆ. ಹೆಸರು ಬೆಂಗಳೂರಿನಲ್ಲಿ ರೇಟ್ ಜಾಸ್ತಿ ಇದೆ. ಆದರೆ ಗದಗ್ನಲ್ಲಿ ವೀಕ್ಷಕರೇ ತುಂಬ ಚೀಲ ಬರ್ತಾ ಇದೆ. 9266 ಚೀಲ ಬಂದಿದೆ. ಇದು ಎಲ್ಲ APMCಗಳಿಗಿಂತ ಜಾಸ್ತಿ ಚೀಲ ಬಂದಿದೆ ವೀಕ್ಷಕರೇ. ಇದೇ ರೀತಿ ನೀವು ಪ್ರಮುಖ ಜಿಲ್ಲೆಗಳ ಪ್ರತಿ ಬೆಳೆಗಳ ರೇಟನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ. ಮತ್ತು ನಿಮಗೆ ಯಾವ ಬೆಳೆಯ ರೇಟ್ ಬೇಕು ಅಂತ ಕಮೆಂಟ್ ಮಾಡಿ, ದಯವಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು, ನಮಸ್ಕಾರ.